ಬರೋ ಒಂದು ಪಪ್ಪಟ್ಟೆ ಸೋನುಂದ ತಮ್ಮನಂದ ಭಾರಿ ಡಿಫ್ರೆಂಟ್ ಸ್ಟೈಲ್. ತಮ್ಮನ ಬರ್ತೀನಿ ಮನೆಗೆ ನೀ. ಗಾಡಿ ಒಳಗೆ ನೀವು ಹತ್ರ ಹೆಂಗಂದ್ರೆ ನನಗೇನ ಅದು ಹೌದಾ ಇದೇ ಬೇಡ ಮತ್ತೆ ಪೊರ್ಸಿಬಲಿ ಬೇಡ. ನಮಗೆ ಗೊತ್ತಾಗಿಲ್ಲ ಬಿಡಮ್ಮ, ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿ ಇಳ್ಕೊಂಬ ನಾವು ಮಾಡ್ಬಿಟ್ಟಿವಿ. ಬಸ್ಸಿಗೆ ಬಂದಿದ್ದೆ ಫಸ್ಟ್ ಟೈಮ್ ಬಂದಿದ್ದೆ ಬಿಡಪ್ಪ. ಒಂದೆರಡು ಸಲ ಬಂದೇವು ಅಂದ್ರೆ ಮಾತಾಡಿ ದೂರ ಆಗತ್ತವ. ಇಲ್ಲಿ ಸ್ಟಾಪ್ ಆತೆ, ಇಲ್ಲಿ ಸ್ಟಾಪ್ ಆಗಿನತ್ತೆ ಮತ್ತೆ ಅಲ್ಲಿ ಹೇಳಿದ್ರು ಅವ್ರು ರಾಮನಗರ ಬಸ್ ಸ್ಟ್ಯಾಂಡ್ ಅಂದ್ರೆ ಇಲ್ಲಿ ನಾವೆಲ್ಲರೂ ನೈಟ್ ಬೈದಲ್ಲ ಖಲಿ ಎಲ್ಲರೂ ಕೂಡಿ ಅವಾಗ ಬಸ್ಸಿಗೆ ಬಂದಿದ್ವಿ ನಾವು. ಇದು ಬೊಮ್ಮಳ್ಳಿ ಬಸ್ ಸ್ಟಾಪ್ ನೋಡಿ. ಅವ್ರನ್ನ ಯಾವಾಗ ಬರ್ತಾರ ಈಗ? ಹ್ಞೂ ಬರಲಿ 5 ಗಂಟೆ ಆಗಿರ್ಬೇಕು. 5 ಗಂಟೆ ಆಗಿದೆ. 5:20 ಟೈಮ್. ಬಸ್ ಇರ್ತಾವಲ್ಲ ಈಗ ತುಂಬ. ಹಾಂ ತತ್ತಿ ಕೊಟ್ರೆ ಮತ್ತು ಎಣ್ಣೆ ಖಾರ ಪುಡಿ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಕೊಡ್ಬೇಕು ಆಮ್ಲೆಟ್ ಮಾಡೋಕ್ಕೆ. ಅವರು ಬಂದಬಿಟ್ರು. ಹೆಂಗೆ ಮತ್ತೆ ಹುಬ್ಬಳ್ಳಿ ಅವ ಎಲ್ಲಾದ್ರೂ ಹುಬ್ಬಳ್ಳಿ ಬಸ್ ಇರ್ತಾವೆ ನೋಡ್ರಿ. ಇಲ್ಲಿ ಬಂದೇವಿ, ಒಂದು ಮಾಸ ರೆಡಿ ಐತಿ ಈಗ ಇಲ್ಲಿ ನೋಡ್ರಿ. ಹುಬ್ಬಳ್ಳಿ ಬಸ್ ರೆಡಿ ಐತಿ ಈಗ ಇಲ್ಲಿ. ನಿಮ್ಮ ಊರಿನ ಬಸ್ ಸಿಗಂಗಿಲ್ಲ ಲಗು ಲಗು. ಹೌದನ ಅಲ್ಲ ಬಸ್ ಅದ? ಹೌದನ ಅಲ್ಲ? ಆರಾಮ್ ಕುಂತಾರೆ ಚಿಪ್ಸ್ ತಿನ್ಕೊಂತ. ತಿನ್ನಾತನ ಕಂಕು ಹೌದಂತ? ಇಲ್ಲೊಂದು ಬಸ್ ಬಂತ ಹಂಗ ಮಾಡ್ತಾವೆ. ಅದು ಗೊತ್ತಾಗೈತಿ ನಾ ಹತ್ತೇವೆ ಅಂತೇಳಿ. ಅಲ್ಲ ಅಲ್ಲ ಅದು ಹೌದಾ ಅಡಗ್ಲಿ ಅಂತ ಅದು ಚಲನ ನೋಡ್ರಿಪ್ಪ ಬಸ್ ಬಂತು. ನೋಡ್ರಿ ಪರಿ ರಶ್ ಐತಿ. ಬಸ್ ನೋಡಿದ್ರೆ ಒಂದೇ ಬಿಡ್ತಾರೆ. ಗದ್ದ ಹಿಡಿದು ಭಾಳ ಆಕೈತಿ ನೋಡ್ರಿ. ಯಾವ ಪರಿ ಮಾಡತ್ತ ಶುಡಿ ಹಾಕಿ. ನೋಡ್ರಿ ಗದ್ಲ ಸಣ್ಣ ಗದ್ಲಂಗ ಐತಿ. ಹತ್ರಿ ಮನೇಲಿ ಹಡಲಿ ಬಸ್ ಸಿಕ್ತಿರಪ್ಪ. ಈಗ ಹಡಲಿಗೆ ಹೊಂಟಿವ್ರಿ ನಾವು. ಈಗ ನೋಡ್ರಿ ಇಲ್ಲಿ ನಮ್ಮ ತಮ್ಮ ಕೆಲಸ ಮಾಡ್ತಾನಲ್ರಿ, ಅಲ್ಲೇ ಹಾಸ್ಟೆಲ್ ಕಾಣಕತ್ತದ ನೋಡ್ರಿ. ಅಲ್ಲಿ ಸ್ವಲ್ಪ ಮುಂದೆ ಹೋತಂದ್ರೆ ಅಲ್ಲೇ ಕೆಲಸ ಮಾಡೋದ್ರಿ ನಮ್ಮ ತಮ್ಮ. ತಡೆಯಲ್ಲಿ ಕಾಣ ಅಲ್ಲಿ ಹಳದಿದ ಪಟ್ಟಿ ಕಾಣಕತ್ತೈತೆ ನೋಡ್ರಿ. ಇದು ಹಾಸ್ಟೆಲ್ ಒಳಗೆ ಕಾದ್ರೆ ನಮ್ಮ ಕೆಲಸ ಮಾಡೋದು. ಈಗ ನಮಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಸ್ ಹತ್ತಿಸಿ ಇಲ್ಲಿಗೆ ಬಂದದ್ದು ಈಗ ಸೀದಾ. ಅದು ಹಾಸ್ಟೆಲ್ ನೋಡಿ. ಮನೇಲಿ ಅವ್ರ ಮನೇಲಿ ಹತ್ರ 3-4 ಕಿಲೋಮೀಟ್ರ್ ಆಗತ್ತೇನ್ರಿ ಇದು ಹಾಸ್ಟೆಲ್. ಇದು ಹಾಸ್ಟೆಲ್ ಎಲ್ಲಾರ ಅವ್ನ ಗಾಡಿ ನಿಂತಾನೆ ಒಳಗೈತೆ ಅವ್ನ ಗಾಡಿ.
ಬಸ್ ಬೊಮ್ಮನಹಳ್ಳಿ ಬಸ್ ಸ್ಟ್ಯಾಂಡ್ ಬಿಡ್ತಿಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟಾಪ್ ಆಗದ ಇಲ್ಲಿ ನೋಡ್ರಿ ಇದು ಸೊನ್ನ ಅಂತ ಹೇಳಿ ಊರು. ಇಲ್ಲಿ ಸ್ಟಾಪ್ ಆಗ್ತದ್ರಿ ಬಂದು ಇಲ್ಲೊಂದು ಹೊಡೆದು ನೋಡ್ರಿ ಈಗ ಬೊಮ್ಮನಹಳ್ಳಿ ಹೊಸಪೇಟೆ. ಹೂವಿನ ಹಡಗಲಿಂತ್ರ ಭಾಳ ಅದ ರೀ ಹೊಸಪೇಟೆ ಬೊಮ್ಮನಹಳ್ಳಿಗೆ ರೀ. ಹೌದು ಅಯ್ಯವ್ವ, ನಾವು ಬಂದದ ಫಸ್ಟ್ ಟೈಮ್, ನಮಗೂ ಗೊತ್ತಾಗಲಿಲ್ಲ ಹೆಂಗೆ ಬರ್ಬೇಕು ಏನು ಅಂತೇಳಿ. ನಾವು ಹೊಸಪೇಟೆ ಮೇಲೆ ಹಸ್ ಬಂದ್ರೆ ಸಮೀಪ ಆಕತ್ತೆ ಅಂತೇಳಿ ಬಂದಿರಿ. ಭಾಳ ದೂರ ಅನ್ಸ್ಬಿಡ್ತೀರಿ ನಮಗೆ. ಸನಿಯಾ ಇದು ಬಂತಲ್ಲಿ ಇದು ಯಾವ ಊರು ಹೇಳ? ಎಷ್ಟು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಷ್ಟ ಇದು ಇರ್ತಾವೆ. ಮೋರ್ಗೇರಿ ಸೊನ್ನ ಆಗೋದ್ರಾಗ ಮೋರ್ಗೇರಿ ಬರ್ತೈತಿ. ಇದು ಮೋರ್ಗೇರಿ ಹೆಂಗೆ ಗೊತ್ತಾ ನೀವು? ಹಳ್ಳಿಯಲ್ಲಿ ಅಷ್ಟು ಸಮೀಪ 10 ಕಿಲೋಮೀಟ್ರ್ ಅಷ್ಟು ಡಿಫ್ರೆಂಟ್ ಇರ್ತಾವೆ ನೋಡಿ. 10 ಕಿಲೋಮೀಟ್ರ್ ಮುಂದೆ ಹೋದ್ರೆ ಮತ್ತೊಂದು ಹಳ್ಳಿ, ಮತ್ತು ಅದಕ್ಕಿಂತ ಮುಂದೆ 10 ಕಿಲೋಮೀಟ್ರ್ ಹೋದ್ರೆ ಮತ್ತೊಂದು ಹಳ್ಳಿ. ಆದ್ರೆ ಊರ ಹೆಸರು ಮಸ್ತ್ ಅದಲ್ಲ, ಸೊನ್ನ ಮೋರ್ಗೇರಿ. ಮತ್ತು ಇದಾದ್ಮೇಲೆ ಯಾವ್ದು ಬರ್ತವೆ ಈಗ? ಒಳಗುಂದಿ ಬರ್ತತನ. ಅಲ್ಲಿ ಗುಡ್ಡ ಇವ್ರಿಗೆಲ್ಲ ಅದ ಸೂರ್ಯಪಾನ ಅದ. ಎಷ್ಟು ಹಳದಿ ಐತಿ ನೋಡು. ಇನ್ನ ಅಷ್ಟು ಹೂ ಬಿಟ್ಟಲ್ ಬೇಮ ಅದ. ಈ ಗುಡ್ಡ ನೋಡ್ರಿ, ಒಳಗುಂದಿ ಗುಡ್ಡ ಎಷ್ಟು ದೊಡ್ಡದೈತ್ರಿ. ನೋಡ್ಕೊ ನಾವಂತ್ರಿ ಈಗ ಟೈಮ್ 7 ಗಂಟೆ ಆತ. ಈಗ ಹಡಗ್ಲಿಗೆ ಬಂದು ಈಗ ಹೇಳಿದ್ರು ನಾವು ಎಲ್ಲರೂ ಕೂಡಿ ಮನೆ ಕಡೆ ಹೊಂಟಿವಿ ನೋಡ್ರಿ. ಹುಬ್ಳಿ ಬಸ್ ಇತ್ತು ಸೀದಾ. ಹಾಂ, ಹುಬ್ಳಿ ಬಸ್ ಇತ್ತು. ಈ ಬೇಡ ಹೌದು, ಹುಬ್ಳಿ ಬಸ್ ಇತ್ತು. ಹೊಸ ಆಗೈತೆ ನೋಡಲ್ಲ ಅಂಗಡಿ ಬೇಕ್ರಿ. ಬೇಕ್ರಿ ಹೊಸದಾಗೈತೆ ನೋಡ ನಮ್ಮೂರಾಗ. ಟಾಪಿಕ್ ಚೇಂಜ್ ಟಾಪಿಕ್ ಚೇಂಜ್ ಅಲ್ಲ, ಏನು ಹೊಸ ಆತಿಲ್ಲ. ನಾನು ಇದು ಹಾಕತ್ತೀನಿ. ಅಲ್ಲಿ ಹೊಸದ ಬೇಕ್ರಿ ಆಗೈತೆ ನಮ್ಮ ಬಸ್ ಸ್ಟ್ಯಾಂಡ್. ಆಗಿದ್ದಿಲ್ಲ ಅದ ಮನೆ ಸರ ಬಂದಾಗ ನಾವು ಹೌದಲ್ವೇ ಅಮ್ಮ? ಅವು ಫಸ್ಟಿಗೆ ಇಲ್ಲಿ ನಿಂದಿರ್ತದೆ ನಮ್ಮ ಹುಬ್ಳಿ ಬಸ್. ಹುಬ್ಳಿ ಗದಗೆಲ್ಲ ಈಗ ಅಲ್ಲಿ ನಿಂದಿರ್ತಾವೆ ಬಂದು. ಮಾಮಿ ಹೋದ್ಲು ಮುಂದೆ. ಮಾಮ ನೆನಪಾತಂತ ಲಘು ಅಕ್ಕಿನೋ ಅಂತೇಳಿ ಬಸ್ ಹೇಳಿದ್ರೆ ಹೋಗ್ಯಾಬಿಟ್ಟವ್ರೆ. ಅದು ನಾವು ನೋಡಿದ್ರಿ ಇವತ್ತು ಯಾವ್ದು ಇವತ್ತು ಸಾಗಿ ಶಾಂತಿ ಆಗದ. ನಿನ್ನ ಅಲ್ಲ ಹಂಸಾಗಿ ಶಾಂತಿ ಸಂಡೆ ಅಲ್ಲ, ಹಂಸಾಗಿ ಶಾಂತಿ ಇವತ್ತು. ನಮ್ಮ ಹೂವಿನ ಹಡಗಲಿಗೆ ಶಾಸ್ತ್ರಿ ಸರ್ಕಲ್ ನೋಡ್ರಿ ಹಂಗೆ ಮಿಂಚಿಂಗ್ ಐತ್ರಿ. ಯಾಕಂದ್ರೆ ನಾಳೆ ಜನವರಿ 26 ಅಲ್ರಿ, ಹಂಗಾಗಿ ಎಲ್ಲ ಲೈಟಿಂದ ಡೆಕೋರೇಟ್ ಮಾಡ್ಯಾರ ಇಲ್ಲಿ ಅಲ್ಲಿ ಮುಂದೆ. ಎಷ್ಟು ಚಂದ ಮಾಡ್ಯಾರ ಅವ್ರು. ಹಾಂ, ಎಳ್ನೀರು ನೋಡಿ ಎಷ್ಟು ಹಾಕ್ಯಾರಲ್ಲಿ, ದೊಡ್ಡ ಈಗ ಹಾಕಿಬಿಟ್ಟಾರ. ಹೌದೌದು. ಆಮೇಲೆ ಈ ಬ್ಯಾಸಿಗೆ ಬಂತಂದ್ರೆ ಫುಲ್, ಹಾಂ ಬ್ಯಾಸಿಗೆ ಬಂತಂದ್ರೆ ಫುಲ್ ಕಬ್ಬಿನ ಅಲ್ಲ ಎಳ್ನೀರಿಂದ ರೀ ಇಲ್ಲಿ ಜಾಸ್ತಿ ಈ ಕಡೆ ಎಲ್ಲ. ಆಮೇಲೆ ಇಲ್ಲಿ ಮುಂದೆ ಎಲ್ಲ ಚಹಾ ಸೆಂಟರ್ ರೀ. ಇಷ್ಟೊತ್ತ ನೋಡ್ರಿಪ್ಪ ನಮ್ಮ ಇದ್ರ ಶಾಸ್ತ್ರ ಸರ್ಕಲ್ ಒಳಗೆ ಬಿಸಿ ಪಟ್ಟು ಅಂದ್ರೆ ಪಟ್ಟು, ದೋಸೆ ಅಂದ್ರೆ ದೋಸೆ, ಇಡ್ಲಿ ಅಂದ್ರೆ ಇಡ್ಲಿ, ಏನು ಬೇಕಾದ ನಾಷ್ಟ ರೀ. ವಡ ಎಲ್ಲ ಸಿಗ್ತಾವೆ ನೋಡ್ರಿ ಈ ಟೈಮ್ನಾಗ. ಈ ಕಡೆ ಎಲ್ಲ ಮತ್ತು ಎಗ್ ರೈಸ್, ಎಗ್ ಬುರ್ಜಿ, ಎಗ್ ಮಸಾಲ ಏನು ಭಾಳ ಮಾಡ್ತಾರೆ. ಹಾಂ, ಏನು ಮಾಡ್ತಾರೆ ಗೊತ್ತಾ ಸ್ಪೆಷಲ್ ಇಲ್ಲಿ? ಚಪಾತಿ, ಎಗ್ ಬುರ್ಜಿ. ಹೌದು, ಖತರ್ನಾಕ್ ಮಾಡ್ತಾರೆ, ಮಸ್ತ್ ಮಾಡ್ತಾರೆ. ಓಕೆ ಮಮ್ಮಿ ಬಂದ್ವಿ ಇಲ್ಲಿಗೆ. ಬಂದಿ ನೋಡುವ. ಸೀರೆ ಮಸ್ತ್ ಕಾಣತೈತಿ ನನಗೆ. ಚಂದ ಕಾಣಕತ್ತಲ್ಲ. ಹಾಂ, ಕಲರ್ ಮಸ್ತ್ ಐತಿ. ಮತ್ತೆ ಐತೆ ನೋಡು. ಈ ಬ್ಲೌಸ್ ಸೂಟ್ ಆಗೈತಲ್ಲ ಇದಕ್ಕೆ. ಹಾಂ, ಸೂಟ್ ಆಗೈತಿ. ಬಟ್ ಅದಿರ್ದಲ್ಲ ಅಲ್ಲದ. ಮತ್ತೆ ಆ ಬ್ಲೌಸ್ ಏನಂತ ಸಿಕ್ತ? ಇದು ನಾ ತೊಗೊಂಬಂದಿದ್ನಲ್ಲ ಸೀರೆನ ತೊಗೊಂಡೋಗಿದ್ನಲ್ಲ ಅದ್ರಾಗಿಂದ ಇದು. ಹೌದೇನಾ? ಮ್ಯಾಚ್ ಆಗೈತಿ. ಇದು ಇದ್ರೊಳಗೆ ಐತೆ ಹೊಸ ಜಂಪರ್. ತೆಗಿಸ್ಬಾರ್ದಂತ ಅದು ಮುಡಕ್ಕೆ ಹಾಕಳ ಮುಂದ. ಅದಕ್ಕೆ ಅದ ಈ ಸೀರೆ ಒಳಗನ ಐತಿ. ಅದಕ್ಕೆ ಈಗ ಇದು ಮುಚ್ಚಿಟ್ಬಿಡ್ತೀನಿ ಈಗ. ಮತ್ತೆ ನಾಳೆ ಊರಿಗೆ ಹೋಗ್ಬಂದ ತೊಗೊಂಡು ಹೋಗ್ಬರ್ತೈತಿ. ನಾಳೆ ಬೆಳಗ್ಗೆ ಲಗುನ ಹೋಗೋಣ. ಬಂದೆ ಚೌರಿನ ಎಲ್ಲ ತೋರ್ಸ.
ಈಗ ಕೇಳ್ಕೊಂತಲ್ಲ ಅದನ್ನ ಎಷ್ಟು 2 ತಗೊಂಬಂದ್ರನ 2 ಜಡಿಕೆ ಹೋಗಣ್ಣ ನಾಳೆ ಅಂತ ಮತ್ತೆ ಹೋಗಾತಿಲಿಡ ವರ್ಷ ಬರ್ತಾವ ಡ್ಯಾನ್ಸ್ ಸೇರಿನ ಅಂದ್ರೆ ನೀನು ಹಂಗೆ ಮಾಡಬಾರ್ದವು ಗಂಟು ಬೀಳ್ತಾವು ಅವ್ನು ಮತ್ತೆ ಹಾಕಿದ ಮೇಲೆ ಹುಚ್ಚಿಡೋ ಮುಂದೆ ಹೆಣದ ಇಡ್ಬೇಕು ಅವನು ಅದ್ರಾಗ ಗಂಟಾಗಲ್ಲ ಅಂದ್ರೆ ಯಾವ ಹಾಡಿನಿಂದ ಪಂಜಾಬನ ಪಂಜಾಬಿ ಚಂದ ನೋಡ್ತೇವ್ರಿ ನೀನು ಅಲ್ಲೇ ನೆನಪಾಗಿತ್ತಂದ್ರೆ ಅಲ್ಲೇ ತಗೊಂತಿದ್ದೇವೆ ನಾವು ಜಾತ್ರೆಗೆ ಹೌದಲ್ಲ ಮಮ್ಮಿ ರೆಡಿ ಆಯ್ತಾ ಎಗ್ ರೈಸ್ ಎಗ್ ರೈಸ್ ರೆಡಿ ಆಯ್ತು ಸನೆ ಎಗ್ ರೈಸ್ ತಿನ್ನೋದು ನೋಡಿ ನವಾಜ್ ಸೋನ ಸಮಾನ ಇಲ್ಲ ಸಮಾನ ಅವನಂತ बड़े में बात सुने तो चेता गम कदा भी खाया चेता गम कदा के ಸೋನ ವಾಸನೆ ಕುರ್ದ ಹೊಡ್ತುಂತದ್ದಕ್ಕೆ ವಾಸನೆ ಅಷ್ಟು ಚಲೋ ಐತಿ ಈಗ ತಿನ್ನೋವಾಗ ಎಷ್ಟು ಚಲೋ ಇರ್ಬೋದು ಅನ್ಲಕ್ಕಿ ಹೊಟ್ಟೆ ತುಂಬಿಸ್ಕರ ತಿನ್ನಂಗಿಲ್ಲ ಈಗ ಇವ ಈಗಂತೂ ಪುರ್ಸತ್ತಲ್ಲಿ ನೋಡಿದ್ರೆ ಅದ ಬಂದ್ಲಿಕ್ಕೆ ತಾಟ್ ಹಿಡ್ಕೊಂಡು ಅಲ್ಲೇ ತಗೊಂಡು ನಡಿ ಹಾಲ್ನಾಗ बड़े में चला ಹಾಗಂದ್ರೆ ಪ್ಲೇಟ್ಸ್ ಎಲ್ಲ ಹೊರಗೆ ತೊಗೊಂಡು ಹೋಗ್ಲಿನಾ ಎಗ್ ರೈಸ್ ಅಂತೂ ಸೂಪರ್ ಆಗಿತ್ತು. ಚಲೋ ಆಯ್ತಾ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಎಲ್ಲ ಕರೆಕ್ಟ್ ಆಗಿತ್ತು. ಮತ್ತೆ ಅಲ್ಲಿಂದ್ರ ಬಂದಿರಕ್ಕ ಏನಾರ ಮಾಡ್ಬೇಕಂದ್ರೆ ಮಾಮ ಏನು ಮಾಡ್ತೀನಿ ನೋಡುವ ನೀ ಏನು ಹೇಳಿದ್ದೆ ತೊಂಬರ್ತೀನಿ ಅಂದರೆ ನಾವು ಸುಸ್ತಾಗಿ ಬಂದಿದ್ವಿ ನನಗೂ ಮಾಡೋಕೆ ಮನಸ್ಸಿದ್ದಿದ್ದಿಲ್ಲ ಅದಕ್ಕೆ ಮಾಮ ಅನ್ನ ಮಂತ್ರ ಮಾಡ್ತೀವಿ ಏನು ತತ್ತಿ ತೊಂಬ ಎಗ್ ರೈಸ್ ಟೈಪ್ ಮಾಡಿಬಿಡ್ತೀನಿ ಅದನ್ನ ಅಂದೆ ಮಾಡಿದ್ದೆ ಎಲ್ಲರೂ ಊಟ ಮಾಡಿದ್ವಿ ಮಕ್ಕಳದೀಗ ಊಟ ಅಂತೂ ಮಸ್ತ್ ಆಯ್ತು. ಹ್ಞೂ ಅಲ್ಲಿ ಭಾರಿ ಆಯ್ತು ಇಲ್ಲಿ ಭಾರಿ ಆಯ್ತು. ಅಲ್ಲಿ ಚಲೋ ಆಯ್ತು ಊಟ. ಅಲ್ಲಿ ನಾವು ಯಾವಾಗ ಗೊತ್ತು ಹೋಗಿದ್ದು ಲಾಸ್ಟ್ ಅಂತ ಹೇಳಿದ್ರೆ ಕಾದರ್ನ ಮದ್ವೆಗೆ ಆಮ್ಯಾಗ ಆರಿಫನ್ ಬರ್ತಡೇಕ್ಕೆ ಬರ್ತಾರೆ ಅಲ್ರಿ ಅವ್ನದು ಇದನ್ನ ಜೋಳ ಚಿಲ್ಲಕ್ಕ ಹೋಗಿದ್ವಿ ನಾವು. ಅವಾಗ ಹೋಗಿದ್ವಿ ನಾವು. ಆಮೇಲೆ ಲಾಸ್ಟ್ ಹೋಗಿದ್ದು ಅವಾಗ ಅಂತ ಹೇಳಿದ್ರೆ ನಮ್ಮ ಸಮಾನ ಮದ್ವೆ ಕರ್ಕೊಂಡು ಹೋಗಿದ್ವಲ್ಲ ಅದು ಲಾಸ್ಟ್. ಅದಾದ್ಮ್ಯಾಗ ಮತ್ತೆ ಈಗ ಹೋಗಿ ಅಂದ್ರೆ ವಸ್ತಿದ್ದಲ್ಲ ಒಮ್ಮೆ ನಾ ಇಲ್ಲಿ ಇಲ್ಲ 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 ಹಂಗೆ ಹೋಗೋದು ಬರೋದು ಮಾಡೀವಿ. ಆ ವಸ್ತಿ ಇದ್ದದ್ದು 2 ಸಲ ನೋಡು. ಅವ್ನು ಜೋಳದಾಗ ಹೋದಾಗ ಒಂದಿನ ಮುಂಚೆನೇ ಹೋಗಿದ್ವಿ ಅಲ್ಲಿ. ಇದ್ರಾಗಿದ್ವಿ ನಾವು ಆಗ. ಯಾವಾಗ ಅದೇನಂತಾರೆ ಅದಕ್ಕೆ ಸಂದಾಭವನ್ ಬಿಡದಿ ಮನಿ. ಬಿಡದಿ ಮನಿ ಅಂತಾರೆ ಇಲ್ಲಿ. ಹೌದಾ ಮದ್ವೆ ಆಗದ. ಮದ್ವೆ ಆದ್ಮೇಲೆ ಹೋಗಿದ್ದಂದ್ರೆ ಈಗ 2ನೇ ಸಲ ನಾವು ವಸ್ತಿ. ಫಸ್ಟ್ ಒಂದ್ಸಲ ವಸ್ತಿ ಹೋಗಿದ್ದು ನಮ್ಮ ಆರಿಫನ್ ಇದ್ರಾಗ ಜವಳದಾಗ. ಆಮೇಲೆ ಮತ್ತೊಂದ್ಸಲ ಏನೋ ಮಾಡಿದ್ರಲ್ರಿ ಅವರು ಕಲಿಯೋದ್ನೆಲ್ಲ ಡೆಕೋರೇಟ್ ಮಾಡಿದ್ನಲ್ಲ ತೊಟ್ಲು ಕಾರ್ಯಕ್ರಮದಾಗ. ತೊಟ್ಲು ಕಾರ್ಯಕ್ರಮ ಅವಾಗ ಒಮ್ಮೆ ವಸ್ತಿ ಹೋದ್ವಿ. ಮತ್ತೆ ಈಗ ಒಂದ್ಸಲ ನಾನು ವಸ್ತಿ ಇದ್ದದ್ದು ಅಂದ್ರೆ ನಾವು ಹೋಗಲ್ಲ ವಸ್ತಿ ಇರ್ಬೇಕಂತ ಹೇಳಿದ್ರೆ ಏನಾರ ಕಾರ್ಯಕ್ರಮ ಇದ್ದಾಗ ಆಮೇಲೆ ಇಲ್ಲೇನಾರು ಕಾರ್ಯಕ್ರಮ ಇದ್ರೆ ಅವರು ಇಲ್ಲೇ ಬರ್ತಾರ, ನಾವು ಇಲ್ಲೇ ಬಂದಿರ್ತೀವಿ. ಹಂಗ ನಮ್ಗೆ ಹೋಗಕ್ಕನ ಆಗ್ತದಲ್ಲ. ಈ ಸಲ ಏನ್ ಮಾಡಿದ್ ಅಂತ ಹೇಳಿದ್ರೆ ಅವ್ರ ಸಿಟ್ಟಿಗದ್ದ ಬೈದಾಡದ್ರಾಗ ಅಂದ್ರ ಹಿಂಗಾಸಿ ಸುತ್ತ ಹರ್ಕೊಂಡು 200 ಕಿಲೋಮೀಟರ್ ಹೋಗಿ ಕೊಪ್ಪಳ ಮೇಲೆ ಹಾದು ಲಕ್ಕುಂಡಿ ಮೇಲೆ ಹಾದು ಹೋಗಿ ಚಲೋ ಆತವ. ನಾವು ಯಾವ ಊರು ನೋಡಿದ್ದಿಲ್ಲ, ಬಸ್ನ್ಯಾಗ ಕುಂತ ನೋಡಿದೇವಲ್ಲ, ಎಲ್ಲ ಕುತ್ಕೊಂಡು ನೋಡ್ಕೊಂಡ್ ಬಂದ್ವಿ ನಾವು. ಮಾಡತ್ತಾರಲ್ಲ ಸೋನು ಯಾಕ್ಯಾಮ ಮೆಹಂದಿ ಲಗಾವೋ ರೇ